ಇವಾಗ ಬಿಗ್ ಬಾಸ್ ಮನೆಗೆ 50 ದಿನ ಆದ ನಂತರ ವೈಲ್ಡ್ ಕಾರ್ಡ್ ಎಂಟ್ರಿಗಳ ಒಂದು ಎಂಟ್ರಿ ಆಗಿದೆ. ಸೊ ಶೋಭಾ ಶೆಟ್ಟಿ ಮತ್ತು ರಜತ್ ಅವರು ಅವ್ರ ಆಟ ನೋಡಿದಾಗ ಏನು ಅನ್ಸುತ್ತೆ ಸರ್? ಯಾಕಂದರೆ ಓವರ್ ಕಾನ್ಫಿಡೆಂಟ್ ಅಂತ ಅನ್ಸುತ್ತಾ ಅಥವಾ ಗೆಲ್ಲೋವಂಥ ಅರ್ಹತೆ ಇದೆ ಅಂತ ಅನ್ಸುತ್ತಾ? ಏನು ಅನ್ಸುತ್ತೆ ಅವ್ರ ಆಟ ನೋಡಿದಾಗ? ಖಂಡಿತ ನಾನು ಬರೋವಾಗ ಆ್ಯಕ್ಚುಲಿ ವಿನ್ನರು ಮತ್ತು ಟಾಪ್ ಫೈನೋ ಕೊಟ್ಟಿದ್ದೆ ಅವರಿಗೆ. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಓವರ್ ಕಾನ್ಫಿಡೆನ್ಸ್ ಅಂತ ಇಲ್ಲ. ಶೋಭಾ ಅವ್ರದ್ದು ಮಾತಲ್ಲಿ ತುಂಬ ಒಳ್ಳೆ ಗೊತ್ತಿದೆ. ಆಮೇಲೆ ಅವ್ರು ಹೇಳೋದನ್ನ ತುಂಬ ನೀಟಾಗಿ ಇದು ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಐ ಥಿಂಕ್ ಅವ್ರ ವಾಯ್ಸ್ ಇರೋದೇ ಸ್ವಲ್ಪ ಬೇಸ್ ವಾಯ್ಸ್ ಇರೋದ್ರಿಂದ ಎಲ್ಲರಿಗೂ ಸ್ವಲ್ಪ ರೂಡ್ ಅನಿಸ್ಬೋದು. ಬಟ್ ಅವ್ರು ಮಾತಾಡೋದ್ರಲ್ಲಿ ಒಂದು ವೇಟೇಜ್ ಇದೆ. ಅವ್ರು ಏನು ಹೇಳ್ಬೇಕಂತ ಇದ್ರು ಅದು ತುಂಬ ವೇಟೇಜ್ ಇದೆ. ಆ್ಯಂಡ್ ಪ್ರೀವಿಯಸ್ ಸೀಸನ್ಸ್ ಅವ್ರು ನೋಡ್ಕೊಂಬಂದಿದ್ದಾರೆ ಆ್ಯಂಡ್ ಒಂದು ಕಂಟೆಸ್ಟೆಂಟಾಗಿ ಹೋಗಿದ್ದಾರೆ. ಸೊ ಅದು ಡೆಫಿನೆಟ್ಲಿ ಅವ್ರಿಗೊಂದು ಪ್ಲಸ್ ಆಗುತ್ತೆ. ಆ್ಯಂಡ್ ರಜತ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಒಂದು ಎನರ್ಜಿ ಲೆವೆಲ್ ತುಂಬ ಚೆನ್ನಾಗಿದೆ ಅವ್ರದ್ದು. ಅವ್ರ ಮಾತು ಚೆನ್ನಾಗಿದೆ. ಸೊ ಲಾಸ್ಟಲ್ಲಿ ಎಲ್ಲರೂ ಸ್ವಲ್ಪ ಕಣ್ಣಲ್ಲಿ ನೀರು ಹಾಕ್ತಿದ್ರೆ ಅವ್ರದ್ದು ಒಂದು ಕ್ಯೂಟಾಗಿರೋದು ಒಂದು ಲೈನ್ ಬರುತ್ತೆ. ಅಲ್ಲ ಗುರು, ನೀನು ಇದ್ದಿದ್ದು ಒಬ್ಬ ಒಳ್ಳೆಯವನು, ನೀನು ಹೋಗ್ತಿದ್ಯಾ ಅಂತ ಒಂದು ಮಾತು ಹೇಳ್ತಾರೆ. ನಾನು ಹೇಳಿದೆ ಇಲ್ಲಪ್ಪ, ಎಲ್ಲರೂ ಒಳ್ಳೆಯವರೇ ಇಲ್ಲಿ ಅಂತ. ಅಂದರೆ ತುಂಬ ತುಂಬ ನ್ಯಾಚುರಲಾಗಿ ಅದನ್ನು ಬಾಯಿಂದ ಬಂತು ಅದು. ಆಮೇಲೆ ಇನ್ನೊಂದು ಡೋರ್ ಹತ್ರ ಬಂದಾಗ್ಲೂ ಗುರು ಬಿಡು, ಮಾರ್ಕೆಟ್ ಇದೆಲ್ಲ ಮರ್ಯಾದೆ ಇದೆ, ಏನು ತಲೆ ಕೆಡಿಸ್ಕೊಂಬೇಡ ಅಂತ ಒಂದು ಇದು ಹೇಳ್ತಾರೆ. ಸೊ ಅದೊಂದು ಈಸ್ ಅ ನೈಸ್ ಎನರ್ಜಿ ಇದೆ ಅವರು. ಆಮೇಲೆ ಐ ಥಿಂಕ್ ಅವ್ರು ಬಂದಿದ್ದು ಒಂದು ವಾರದಲ್ಲೇ ಬಿಗ್ ಬಾಸ್ ಮನೇನ ಒಂಚೂರು ಸ್ವಲ್ಪ ಆ ಕಡೆ ಈ ಕಡೆ ಒಂಚೂರು ಎಲ್ಲರನ್ನೂ ಒಂಚೂರು ಎಬ್ಸಿದ್ದಾರೆ. ಆ್ಯಂಡ್ ಸ್ವಲ್ಪ ಶುರು ಆಗೈತೆ, ಸ್ವಲ್ಪ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಅದು ಇದು ಕೆಲವೊಂದು ಅವ್ರು ಓಪನಾಗಿ ಮಾತಾಡಿದ್ದಕ್ಕೆ ಸ್ವಲ್ಪ ಕೆಲವೊಂದು ಓಪನ್ ಅಪ್ ಆಗೈತೆ. ನೆಕ್ಸ್ಟ್ ವೀಕ್ ಸರ್ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ಮುಂದಿನ ವಾರ ಕಷ್ಟ. ಐ ಥಿಂಕ್ ಅದನ್ನು ಹೇಳೋದು ಭಾಳ ಕಷ್ಟ ಇದೆ. ಯಾಕಂದರೆ ಎಲ್ಲ ವೋಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಟೈಮಲ್ಲಿ ಯಾರು ಬಾಟಮ್ 3 ಬಾಟಮ್ 4ಅಲ್ಲಿ ಯಾರು ಬಂದಿದ್ದಾರೆ. ಆಮೇಲೆ ನೆಕ್ಸ್ಟ್ ವೀಕು ಇವಾಗ ನಾಮಿನೇಷನ್ಸ್ ಇರುತ್ತೆ. ಸೊ ನಾಮಿನೇಟ್ ಆದಮೇಲೆ ನಮಗೆ ಗೊತ್ತಾಗಿರೋ ಯಾರು ನಾಮಿನೇಟ್ ಆಗಿರ್ತಾರೆ, ಅಂದಾಜು ಸರ್ ಯಾರು ಬರ್ತಾರಂತ ಹೇಳೋಕ್ಕಲ್ಲ. ಪ್ರತಿಯೊಬ್ಬರೂ ಅವ್ರವ್ರದ್ದೇ ಆದ ಒಂದು ಸ್ಟ್ರೆಂತ್ ಇದೆ ಅಲ್ಲಿ. ಸೊ ಇವರೇ ಬರ್ತಾರೆ ಅವರೇ ಬರ್ತಾರೆ ಅಂತ ಹೇಳೋಕ್ಕಲ್ಲ. ಇವಾಗ ಸುಮಾರು ಜನ ನಾನು ಮಾತಾಡಿಸಿದಾಗ ಸ್ವಲ್ಪ ಸರ್ಪ್ರೈಸ್ ಆಗಿದ್ದರು. ನೀನು ಈ ವೀಕಲ್ಲೇ ಬಂದ್ಬಿಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದ್ರು. ಸೊ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ವೋಟಿಂಗ್. ಅಲ್ಲೆಲ್ಲ ತುಂಬ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಇಟ್ಸ್ ಆಲ್ ಅಬೌಟ್ ವೋಟಿಂಗಲ್ಲಿ ಯಾವ ಥರ ಒಬ್ಬೊಬ್ರಿಗೆ ಯಾವ ಥರ ವೋಟ್ಸ್ ಬರುತ್ತೆ ಐ ಥಿಂಕ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಪರ್ಫಾರ್ಮೆನ್ಸು, ಆ ವೀಕ್ಲಿ ಪರ್ಫಾರ್ಮೆನ್ಸ್ ಇದೆಯಲ್ಲ, ಇವಾಗ ನಾನು ಒಂದು ಹೆಸರು ಹೇಳ್ಬೋದು. ಬಟ್ ಆ ಹೆಸರನ್ನೇ ಈ ವೀಕಲ್ಲಿ ಒಂದು ಸೂಪರಾಗಿ ಪರ್ಫಾರ್ಮ್ ಮಾಡಿದ್ರೆ 100% ಅವ್ರವ್ರಿಗೆ ಬರೋಲ್ಲ. ಸೊ ಆ ರೀತಿಯಲ್ಲಿ ಕಷ್ಟ. ಐ ಥಿಂಕ್ ಇಟ್ಸ್ ಡಿಪ್ಲೊಮ್ಯಾಟಿಕ್ ಅಲ್ಲ, ಬಟ್ 100% ಅದು ವೋಟಿಂಗ್ ಮೇಲೆ ಡಿಪೆಂಡ್ ಆಗೋದು.